ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KCETಯಿಂದ 2ನೇ ಸುತ್ತಿನ ಕೌನ್ಸ್ಲಿಂಗ್ ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ. ಸೊ 2ನೇ ಸುತ್ತಿನ ಕೌನ್ಸ್ಲಿಂಗ್ ಆಪ್ಷನ್ ಎಂಟ್ರಿ ಲಿಂಕ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಅಪ್ಡೇಟ್ ಮಾಡಲಾಗಿದೆ. ಸೊ ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಿ, ತಮ್ಮ ಒಂದು ಸೀಕ್ರೆಟ್ ಕೀ ಇರ್ಬೋದು, ಪಾಸ್ವರ್ಡ್ಗಳನ್ನು ಹಾಕಿ ಲಾಗಿನ್ ಮಾಡಿ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ನಿಮ್ಮ 2ನೇ ಸುತ್ತಿನ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭಿಸಬಹುದು. ಆದರೆ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂತಂದರೆ, ನೀವು ಲಾಗಿನ್ ಮಾಡಿ ಓಪನ್ ಮಾಡಿ ನೋಡಿದಾಗ ಸೊ ನಿಮ್ಮಗಳಿಗೆ ಏನಾಗುತ್ತೆ ಅಂತಂದರೆ ಲಿಂಕ್ ಓಪನ್ ಆಗುತ್ತೆ. ಆದರೆ ಅಲ್ಲಿ ನಿಮ್ಮಗಳಿಗೆ ಡೇಟು ಕೂಡ ಒಂದು ಸ್ಪೆಷಲಾಗಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು 27/9/2024 11 ಗಂಟೆ ತನಕ ನಿಮಗೆ ಈ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಇರುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ ಎಂಟ್ರಿಗೆ, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿಗೆ ನೀವು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಏನಂತಂದರೆ ನಿಮ್ಗಳ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಏನು ಒಂದು ಫಸ್ಟ್ ರೌಂಡಲ್ಲಿ ಒಂದು ಲಿಂಕ್ ಓಪನ್ ಆಗ್ತಿತ್ತು, ಕಾಲೇಜ್ಗಳ ಒಂದು ಮಾಹಿತಿ ಎಲ್ಲ ನಿಮ್ಗೆ ಕಾಣಿಸ್ತಾ ಇತ್ತು. ಆ ರೀತಿಯಾಗಿ ಇಲ್ಲಿ ಸೇಮ್ ಓಪನ್ ಆಗುತ್ತೆ. ಆದರೆ ವೆರಿ ವಂಡರಿಂಗ್ ಏನಂತಂದರೆ ಇಲ್ಲಿ ನಿಮ್ಗಳಿಗೆ ಇಲ್ಲಿ ಕಾಲೇಜುಗಳು ತೋರಿಸೋದಿಲ್ಲ. ಓಕೆ, ಕೋರ್ಸ್ ನೋಡಿ ಜಿ ಅಂತ ಸೆಲೆಕ್ಟ್ ಮಾಡಿದರೆ ಯಾವುದು ಕಾಲೇಜ್ ತೋರಿಸ್ತಾ ಇಲ್ಲ. ಇವೊಂದು ಕೂಡ ನಾನು ಇಲ್ಲಿ ಕಾಲೇಜ್ ಸೆಕ್ಷನ್ಗೆ ಹೋಗಿ ಕ್ಲಿಕ್ ಮಾಡಿದರೆ ಕಾಲೇಜ್ ತೋರಿಸುತ್ತೆ. ಆದರೆ ಚಾಯ್ಸ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಯಾವುದೇ ಥರದಂಥ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕ್ ಓಪನ್ ಆಗ್ತಾ ಇಲ್ಲ. ಸೊ ಹೀಗಾಗಿ ಯಾರೆಲ್ಲ BS ನರ್ಸಿಂಗ್ ವಿದ್ಯಾರ್ಥಿಗಳಿದ್ದೀರಿ, ಸೊ ತುಂಬ ಕೇರ್ಫುಲ್ಲಾಗಿ ಏನು ಮಾಡಿ ಅಂತಂದರೆ, ಈಗಾಗಲೇ ನಿಮ್ಮ ಚಾಯ್ಸ್ ಮಾಡಿರುವಂಥ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಮಾಡಿರುವಂಥದ್ದು ಹಾಗೆ ಇದೆ ಲೀಸ್ಟು, ಏನು ಚೇಂಜ್ ಆಗಿಲ್ಲ. ಇದರಲ್ಲಿ ಮಾತ್ರ ನೀವೇನು ಮಾಡ್ಬೋದು ಅಂತಂದರೆ ಡಿಲೀಟ್ ಮಾಡ್ಬೋದು, ಆಮೇಲೆ ಅರೇಂಜ್ಮೆಂಟ್ ಮಾಡ್ಬೋದು. ಅಂದರೆ 10ನೇದು 1ನೇದು 10ನೇದು ಈ ಥರ ಅರೇಂಜ್ಮೆಂಟ್ ಮಾಡ್ಕೊಳ್ಬೋದು, ಡಿಲೀಟ್ ಮಾಡ್ಬೋದು. ಆದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಹೀಗಾಗಿ ಇದರಲ್ಲಿ ನೀವು ಏನಾದರೂ ಡಿಲೀಟ್ ಮಾಡ್ಕೋಬೇಕು. ಈಗ ಕೊಟ್ಟಿರುವಂಥ ಕಾಲೇಜ್ ಏನಿದೆ ಅದರಲ್ಲೇ ಮಾಡ್ಕೋಬೇಕು. ಇದು ಈ ಒಂದು ID ಇದೆಯಲ್ಲ, ಇದು ಏನಂತಂದರೆ ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಯ ಒಂದು ID ಇದು. ಆದರೆ ನೋಡಿ, ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಪೆಷಲ್ ಆದಂಥ ಒಂದು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಕೊಡಬೇಕಿತ್ತು. ಯಾಕಂತಂದರೆ ಹಳೆಯ ಒಂದು ಇದನ್ನು ನೋಟಿಫಿಕೇಷನ್ ನೋಡಿದರೆ ಅಲ್ಲಿ ಏನಂತಂದರೆ ವಿದ್ಯಾರ್ಥಿಗಳಿಗೆ ಯಾರಿಗೆ ಸೀಟ್ ಸಿಕ್ಕಿರೋಂಗಿಲ್ಲ ಅಂಥವ್ರಿಗೆ ಆಪ್ಷನ್ ಎಂಟ್ರಿ ಹೊಸದಾಗಿ ಕಾಲೇಜ್ಗಳನ್ನು ಸೇರಿಸಲಿಕ್ಕೆ ಅಂತ ಹಳೆಯ ಒಂದು ಆದೇಶದಲ್ಲಿ ಹೇಳಿದರು. ಬಟ್ ಈ ಒಂದು ಸೆಕೆಂಡ್ ರೌಂಡಲ್ಲಿ ನೋಡ್ತಾ ಇದ್ದರೆ ಯಾವುದೇ ಥರಂಥ ಕಾಲೇಜ್ಗಳು ತೋರಿಸ್ತಾ ಇಲ್ಲ. ಇವೊಂದು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಏನು ಅಪ್ಡೇಟ್ ಆಗಿಲ್ಲ. ಸೊ ನೋಡ್ಬೇಕು ಇವಾಗ ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನಾದರೂ ಬಿಟ್ಟರೆ ಸೊ ಮತ್ತೇನಾದರೂ ಆ್ಯಡ್ ಮಾಡ್ಲಿಕ್ಕೆ ಹೊಸ ಕಾಲೇಜ್ ಏನಾದ್ರು ಇದ್ದರೆ ಆ್ಯಡ್ ಮಾಡೋಕ್ಕೆ ಕೊಡ್ತಾರಂತ ಕಾದು ನೋಡಬೇಕು. ನೋಡಿ, ಇಲ್ಲಿ ನಾನು ಇಂಜಿನಿಯರಿಂಗ್ ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಈ ವಿದ್ಯಾರ್ಥಿಗೆ ಯಾವುದೂ ಸೀಟ್ ಸಿಕ್ಕಿರಲಿಲ್ಲ. ಸೊ ಇಂಜಿನಿಯರಿಂಗ್ ಟ್ರೈ ಮಾಡ್ತಾಯಿದ್ದೀವಿ, ವೆಟರ್ನರಿಗೆ ಟ್ರೈ ಮಾಡ್ತಾಯಿದ್ದೀವಿ, ಎಲ್ಲ ಕೋರ್ಸು ಟ್ರೈ ಮಾಡಿದ್ರು ಕೂಡ ಓಪನ್ ಆಗ್ತಾಯಿಲ್ಲ. ನೋಡಬೇಕು, ಯಾಕಂದರೆ 27ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಕಾದು ನೋಡಬೇಕಾಗತ್ತೆ ಈ ಸೀಟ್ ಸಿಗದಿರುವಂಥ ಅಭ್ಯರ್ಥಿಗಳಿಗೆ ಏನಾದರೂ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಚಾನ್ಸಸ್ ಕೊಡ್ತಾರೆ ಅಂತ. ಆದರೂ ಕೂಡ ನೆನಪಿಟ್ಟುಕೊಳ್ಳಿ. ಸೊ ನೀವು ಈಗೇನೋ ಚಾಯ್ಸನ್ನು ಮಾಡ್ಕೊಂಡಿದ್ದೀರಿ, ಕಾಲೇಜ್ಗಳನ್ನ ಮಾಡ್ಕೊತಾ ಇದ್ದೀರಿ, ಇದರಲ್ಲಿ ಏನಾದರೂ ಸೀಟ್ ಸಿಕ್ಕರೆ ನೀವು ಕಂಪಲ್ಸರಿ ಹೋಗಲೇಬೇಕು, ಇಲ್ಲಾಂದರೆ ನಿಮ್ಮ ಮೇಲೆ ಕಾನೂನು ಕ್ರಮ ತೊಗೊತೀವಿ ಅಂತ ಹೇಳಿದ್ದಾರೆ. ಸೊ ಹುಷಾರಾಗಿ ನೀವು ಯಾವುದು ಬೇಕದನ್ನು ಮಾತ್ರ ಇಟ್ಕೊಳ್ಳಿ, ಉಳಿಕಿದಗಳನ್ನು ಬೇಡ ಅಂದರೆ ಡಿಲೀಟ್ ಮಾಡಿ ಒಗೆದು ಬಿಡಿ.